ನಾನು ತುಂಬ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ವಿ. ಬಟ್ ಮನೆ ಹತ್ತತ್ರ ಬರಬೇಕಾದ್ರೆ ಸಡನ್ನಾಗಿ ಕ್ಲಚ್ ಕೇಬಲ್ ಕಟ್ಟಾಯಿತು. ಅಂದರೆ ಹೆಡ್ ಕಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 50,000 ಆಗಿದೆ. ಇಲ್ಲಿ ಸಹ ಚೇಂಜ್ ಮಾಡಿರಲಿಲ್ಲ. ಲಕ್ಕಿಲಿ ನನ್ನ ಹತ್ರ ಒಂದು ಸ್ಪೇರ್ ಕ್ಲಚ್ ಕೇಬಲ್ ಇತ್ತು, ಟಿ ವಿ ಎಸ್ ಅವರದ್ದು, ಅಂದರೆ ಒರಿಜಿನಲ್ ಪಾರ್ಟ್. ಲದಾಖ್ ಹೋಗಬೇಕಾದ್ರೆ ತಗೊಂಡಿದ್ದೆ. ಸೊ ಅದನ್ನೇ ಇವಾಗ ರಿಪ್ಲೇಸ್ ಮಾಡ್ತೀನಿ. ಫಸ್ಟ್ ಈ ಕೇಬಲ್ನ ರಿಮೂವ್ ಮಾಡ್ತೀನಿ. ಏನಿಲ್ಲ, ಇದೊಂದು ಜಸ್ಟ್ ಬೋಲ್ಟ್ ತೆಗೆದ್ಬಿಟ್ಟು ಮೇಲ್ಗಡೆ ಒಂದು ಅಸೆಂಬ್ಲಿ ರಿಮೂವ್ ಮಾಡಿದರೆ ಆಯಿತು. ತುಂಬ ಈಸಿ ಇರುತ್ತೆ ಕ್ಲಚ್ ಕೇಬಲ್ ರಿಮೂವ್ ಮಾಡೋದು. ನನ್ನ ಕೇಳಿದರೆ ಈ ರೀತಿ ಸ್ಕಿಲ್ಲೆಲ್ಲ ಎಲ್ರಿಗೂ ಗೊತ್ತಿರಬೇಕು. ಬೈಕ್ ರೈಡರ್ಸ್ಗೆ ಕ್ರೂಷಿಯಲ್ ಇದು. ಏನಕ್ಕಂದರೆ ರಿಮೋಟಲ್ಲೆಲ್ಲ ರೈಡ್ ಮಾಡಬೇಕಾದ್ರೆ ಯಾರೂ ಬರಲ್ಲ ಈ ಥರ ಹೆಲ್ಪ್ ಮಾಡೋದಕ್ಕೆ. ಆದರೆ ಈ ಥರ ಮಾಡಿಫೈ ಆಗಿರೋ ಬೈಕಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಏನಕ್ಕಂದರೆ ಈ ರೀತಿ ತುಂಬ ಹಾಕಿರೋದ್ರಿಂದ ನಾವು. ಸೊ ಹಳೆ ಕೇಬಲ್ ರಿಮೂವ್ ಆಯಿತು. ಸ್ವಲ್ಪ ಒದಾಡಿಬಿಟ್ಟು, ಹಾಗೆ ಇಫ್ ಯು ಆರ್ ಅ ಬೈಕರ್ ಮನ್ಸು ಕ್ಲೀನಾಗಿರಬೇಕು, ಕೈ ಮೈಯೆಲ್ಲ ಅಲ್ಲ. ಸೊ ಇದು ಒರಿಜಿನಲ್ RTR ಕೇಬಲ್. ಇದ್ರ ಜೊತೆ ಕವರ್ ಎಲ್ಲನೂ ಬರುತ್ತೆ, ಅಂದರೆ ಕಂಪ್ಲೀಟ್ ಸೆಟ್ಟೇ ಬರುತ್ತೆ. ವೈಸರ್ ಹಾಕಿರೋದ್ರಿಂದ ಇದನ್ನು ಹಾಕೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ವೈಸರ್ ಬಿಚ್ಚಿಬಿಟ್ಟು ಹಾಕ್ತೀನಿ. ಆಲ್ಮೋಸ್ಟ್ ಈಸಿಲಿ ಬಂತು. ಸೊ ಇವಾಗ ಈ ಒಂದು ಕ್ಲಚ್ಗೆ ಕನೆಕ್ಟ್ ಮಾಡ್ಕೋಬೇಡಿ, ಮೇಲ್ಗಡೆ ಕನೆಕ್ಟ್ ಮಾಡಿಕೊಂಡು ನಂತರ ಅಡ್ಜಸ್ಟ್ ಮಾಡೋಣ. ಸ್ವಲ್ಪ ಟಫ್ ಇರೋದಂದರೆ ಈ ಪಾರ್ಟ್ ಒಂದು ಸ್ವಲ್ಪ ಇರಿಟೇಟಿಂಗ್ ಇಲ್ಲಿ ಹಾಕೋದು. ಕ್ಯಾಮ್ರಾ ಹಿಡ್ಕೊಂಡು ಹಾಕೋಕ್ಕಾಗಲ್ಲ. ಇದೇನೋ ಆಯಿತು. ಇವಾಗ ಇನ್ನೊಂದು ಇಲ್ಲಿ ಜಾಯಿನ್ ಮಾಡೋದಿದೆ. ಮೇಲ್ಗಡೆ ಆಲ್ಮೋಸ್ಟ್ ಕನೆಕ್ಟ್ ಆಯಿತು. ಇವಾಗ ಈ ಹೆಡ್ಗೆ ನಮ್ಮ ಕ್ಲಚ್ ಕೇಬಲ್ನ ಹಾಕಬೇಕು. ಇದು ಒಂದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಇದನ್ನ ಮಾಡಿಬಿಡೋಣ. ಫೈನಲಿ ಒಂದು 20 ನಿಮಿಷ ಒದ್ದಾಡಿಬಿಟ್ಟು ಹಾಕ್ಬಿಟ್ಟೆ. ಕ್ಲಚ್ ಫ್ರೀ ಪ್ಲೇ ಒಂದು ಸೆಟ್ ಮಾಡಿಬಿಟ್ರೆ ಡನ್. ಕೆಲವೊಂದು ಪಾರ್ಟ್ಸ್ ತುಂಬ ಇರಿಟೇಟ್ ಮಾಡಿಬಿಡುತ್ತೆ ಹಾಕಬೇಕಾದ್ರೆ. ಆಲ್ಮೋಸ್ಟ್ ಎಲ್ಲ ಮುಗೀತು. ಇವಾಗ ಕ್ಲಚ್ನ ಫ್ರೀ ಪ್ಲೇ ಸೆಟ್ ಮಾಡುವಂಥದ್ದು. ಜಾಸ್ತಿ ಟೈಟ್ ಕೂಡ ಆಗಬಾರ್ದು, ಜಾಸ್ತಿ ಲೂಸ್ ಕೂಡ ಆಗಬಾರ್ದು ಕ್ಲಚ್ಚು. ಐ ಥಿಂಕ್ ಇಲ್ಲ, ಫ್ರೀ ಪ್ಲೇ ತುಂಬ ಕಮ್ಮಿ ಆಯಿತು. ಇಲ್ಲಿ ನೋಡಿ, ಸ್ವಲ್ಪನೂ ಇಲ್ಲ. ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಈ ಬೋಲ್ಟ್ ಏನಿದೆ ಇದನ್ನು ನಾವು ಈ ರೀತಿ ಟೈಟ್ ಮಾಡಿದಷ್ಟು ಫ್ರೀ ಪ್ಲೇ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಕ್ಲಚ್ ಸ್ವಲ್ಪ ಲೂಸ್ ಆಗ್ತಾ ಹೋಗುತ್ತೆ. ಇದನ್ನು ಲೂಸ್ ಮಾಡಿಬಿಟ್ಟು ಇದನ್ನು ಟೈಟ್ ಮಾಡ್ತಾ ಹೋದಾಗೆ ಕ್ಲಚ್ಚನ್ನಂತೂ ಟೈಟ್ ಆಗ್ತಾ ಹೋಗುತ್ತೆ. ನೋಡ್ಬೋದು, ಸ್ವಲ್ಪ ಫ್ರೀ ಪ್ಲೇ ಇದೆ ಇಲ್ಲಿ. ಹಂಗೆ ಹಿಂಗೆ ಪ್ರೆಸ್ ಮಾಡಿದರೆ ಫುಲ್ ಪ್ರೆಸ್ ಆಗ್ತಾಯಿದೆ. ಸೊ ಮತ್ತೆ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಎಷ್ಟು ಬೇಕು ಏನು ಅಂತ. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರಾಪರಾಗಿ ವರ್ಕ್ ಆಗ್ತಾಯಿದೆ ಗೇರ್ ಶಿಫ್ಟಿಂಗು. ಹಾಗೆ ಇವಾಗ ಅಬ್ಸರ್ವ್ ಮಾಡಿದೆ, ಕ್ಲಚ್ ಕೇಬಲ್ ಕಟ್ಸ ಆಗಿದೆ. ಇದನ್ನೇ ಹಾಕ್ಕೊಂಡು ಲಾಂಗ್ ರೈಡೆಲ್ಲ ಹೊಡೆದಿದ್ದೀನಿ, ಲದಾಖ್, ಮಹಾರಾಷ್ಟ್ರ ಎಲ್ಲ. ಸೊ ನೀವು ಸಹ ಏನಾದರೂ ಲಾಂಗ್ ರೈಡ್ ಮಾಡ್ತಾಯಿದ್ದೀರಾ ಅಂದರೆ ಲಾಂಗ್ ರೈಡ್ ಹೋಗೋಕ್ಕೂ ಮುಂಚೆ ನಿಮ್ಮ ಕೇಬಲ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ರಿಪ್ಲೇಸ್ ಮಾಡಿಸ್ಕೊಳ್ಳಿ.